ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನು ಸೂಪರ್ ಆಗಿದ್ದೀನಿ. ಇವತ್ತು ಡೈಲಿ ವ್ಲಾಗ್ ಮಾಡ್ತಾ ಇದ್ದೀನಿ. ಇವತ್ತಿನ ವ್ಲಾಗು ಬೆಳಗ್ಗೆಯಿಂದ ಸ್ವಲ್ಪ ಚಿಕ್ಕ ಪುಟ್ಟ ಏನಾಯಿತು ಅನ್ನೋದನ್ನ ನಾನು ಅಪ್ಲೋಡ್ ಮಾಡಿದ್ದೀನಿ. ಬಟ್ ಅದಕ್ಕೆ ನಿಮ್ಮ ಸಪೋರ್ಟೇ ಬಂದಿಲ್ಲ, ಹಾಗೆ ಅಷ್ಟೊಂದು ವ್ಯೂ ಕೂಡ ಆಗಿಲ್ಲ. ತುಂಬ ಬೇಜಾರಾಯಿತು ನನಗೆ. ನಾನು ಆ್ಯಕ್ಚುಲಿ ಹಾಕೋದು ಬೇಡ, ಒಂದೇ ಸಲ ಮಂಡೇ ಹಾಕೋಣ ವಿಡಿಯೋ ಅಂತ ಅಂದ್ಕೊಂಡಿದ್ದೆ. ಕೆಲವರು ಡೈಲಿ ಕೇಳ್ತಾರಲ್ವ ಅಂದ್ಬಿಟ್ಟು ಚಿಕ್ಕ ಪುಟ್ಟ ಕ್ಲಿಪ್ಪಿಂಗ್ ಇತ್ತು, ಆ ಕ್ಲಿಪ್ಪಿಂಗ್ಸ್ನು ಹಾಕಿದ್ದೀನಿ. ಬಟ್ ಅದು ಓಡೇ ಇಲ್ಲ, ನಂಗೆ ಅದಕ್ಕೆ ಬೇಜಾರಾಗ್ತಿದೆ. ಪ್ಲೀಸ್ ಹೋಗಿ ನೋಡಿ. ಇವತ್ತಿನ ವಿಡಿಯೋ ಯಾರು ನೋಡ್ತಾ ಇದ್ರೆ, ಅಕಸ್ಮಾತ್ ನಿನ್ನೆ ವಿಡಿಯೋ ಸ್ಕಿಪ್ ಆಗಿದ್ರೆ ಪ್ಲೀಸ್ ನೋಡಿ. ಸಹನ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ಲು ಗೊತ್ತಾ? ಫಸ್ಟು ಬೆಳಗ್ಗೆ ಒಂದು ಡ್ರೆಸ್ ಹಾಕೊಂಡಿದ್ಲು, ಈವ್ನಿಂಗ್ ಬೇರೆ ಡ್ರೆಸ್ ಇವತ್ತು ಹಾಕೊಳ್ಳೋದು. ಸೊ ಮಿಸ್ ಆಗಿದ್ರೆ ನೀವು ನೋಡಿಲ್ಲ ಅಂದರೆ ಅದನ್ನು ಕೂಡ ನೋಡಿ, ಸರಿನಾ? ಹಾಗೆ ಈ ವಿಡಿಯೋನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಪ್ಲೀಸ್ ನಂಗೆ ಸಪೋರ್ಟ್ ಮಾಡಿ. ಇವಾಗ ಹೊರಡ್ತಾ ಇದ್ದೀವಿ. ಅವಳು ಆ್ಯಕ್ಚುಲಿ ಮನೇಲೇ ಇದ್ದಾಳೆ. ಅವ್ರ ಮಾಮಂಗೇನೋ ಶಾಪಿಂಗ್ ಕರ್ಕೊಂಡು ಹೋಗು ಅಂತ ಹೇಳಿದ್ದಾಳೆ. ಬಟ್ ಶಾಪಿಂಗ್ಗೆ ನೆಕ್ಸ್ಟ್ ಟೈಮ್ ಕರ್ಕೊಂಡು ಹೋಗ್ತೀವಿ, ನಾನು ಮತ್ತು ಅವ್ರ ಮಮ್ಮಿ ಎಲ್ಲ. ಅವ್ರ ಮಾಮಂಗೆ ಅಷ್ಟೊಂದು ಪೇಷನ್ಸ್ ಇಲ್ಲ. ಸೊ ಚಿಕ್ಕ ಏನೋ ಗೊಂಬೆ ಕೊಡ್ಸೋಕೆ ಅಂದ್ಬಿಟ್ಟು ಕರ್ಕೊಂಡು ಹೋಗ್ತಾ ಇದ್ದೀವಿ. ನೋಡೋಣ ತಗೋತಾಳೋ ಇಲ್ವೋ ಗೊತ್ತಿಲ್ಲ. ನಮ್ಮ ಮತ್ತೆ ಮಾವ ಸಪ್ರೇಟಾಗಿ ಗಾಡೀಲಿ ಹೋಗ್ತಾರೆ, ನಮ್ಮ 3 ಜನ, ನಾನು ಅವಳು 3 ಜನ ಸಪ್ರೇಟಾಗಿ ಹೋಗ್ತೀವಿ. ಬಿಸಿಲು ಹಂಗೆ ಮುಖಕ್ಕೆ ಬೀಳ್ತಾ ಇದೆ ನೋಡಿ. ಹಂಗೆ ಮುಖಕ್ಕೆ ಬೀಳ್ತಿದೆ, ಬಿಸಿಲು ಬೀಳ್ತಾ ಇದೆ. ನೀವು ಹೊರಡ್ತಾ ಇದ್ದೀವಿ. ಯಜಮಾನ್ರು ರೆಡಿ ಆಗಿದ್ದಾರೆ. ಅವಳು ಅಲ್ಲೋಗಿ ರೆಡಿ ಆಗ್ತಾಳೆ. ಎಲ್ಲ ಕೆಲಸ ಮುಗಿಸಿದ್ದೀವಿ. ಓಲೆ ಅಲ್ಲಿದೆ ನೋಡಕ್ಕೆ ಹೋಗು. ರಾತ್ರಿ ಊಟ ಬಂದ್ಬಿಟ್ಟು ಅವ್ರ ಮನೇಲೆ ಸ್ಪಾನ್ಸರ್. ಸೊ ಅದರಿಂದ ಬೆಳಗ್ಗೆನೆ ಅಡುಗೆ ಮಾಡಿ, ಬೆಳಗ್ಗೆನೆ ಸಾಹೇಬ್ರಿಗೆ ಬೆಳಗ್ಗೆನೆ ಲೈಟಾಗಿ ಕೊಬ್ಬ ಬಂದ್ಬಿಟ್ಟಿತ್ತಲ್ಲಪ್ಪ. ಬೆಳಗ್ಗೆ ಟಿಫನ್ ತಿನ್ನೋದು ಬಿಟ್ಬಿಟ್ಟು ಸಾಂಬಾರು ತಿನ್ಬೇಕಂತ ಬೆಳಗ್ಗೆನೆ ಅವರೆಕಾಯಿ ಸಾಂಬಾರು ಮಾಡಿದ್ದೆ. ಬೆಳಗ್ಗೆಗೆ ಮಧ್ಯಾಹ್ನಕ್ಕೆ ಬೆಳಗ್ಗೆ ರೈಸು, ಮಧ್ಯಾಹ್ನ ಮುದ್ದೆ ಮಾಡಿದ್ದೆ. ಸೊ ಎಲ್ಲ ಕೆಲಸ ಮುಗಿಸಿ ಗ್ಯಾಸ್ ಎಲ್ಲ ಕ್ಲೀನ್ ಮಾಡಿ ಮುಗಿಸಿದ್ದೀನಿ. ಅದು ಮುದ್ದೆ ಪಾತ್ರೆ, ಇನ್ನೇನು ಪಾತ್ರೆ ಇಲ್ಲ. 5 ನಿಮಿಷ ಕಲರ್ಸ್ಕೊತೀನಿ ಜಾಬ. ಸರಿ, ನಾವು ಹೊರಡೋವಾಗ ಸಿಗ್ತೀವಿ, ಸರಿನಾ? ಪ್ಲೀಸ್ ಸಪೋರ್ಟ್ ಮಾಡಿ ನನ್ನ ವಿಡಿಯೋಗೆ. ಹಾಗೆ ಹೆಚ್ಚಿನ ಮಾಹಿತಿಗಾಗಿ ನನ್ನ ನನ್ನ ಇನ್ಸ್ಟಾಗ್ರಾಮ್ ಕೂಡ ಫಾಲೋ ಮಾಡಿ. ಇನ್ಸ್ಟಾಗ್ರಾಮ್ ID ಬಂದ್ಬಿಟ್ಟು HVG ಸಂಗೀತ ಅಂತ ಅಲ್ವಪ್ಪ, ಅದರಲ್ಲೂ ಫಾಲೋ ಮಾಡಿ. ಫೇಸ್ಬುಕ್ಕಲ್ಲೂ ಕೂಡ ಇದೆ HVG ಸಂಗೀತ ಅಂತಾನೆ. ಸೊ ಅಲ್ಲೂ ಕೂಡ ಫಾಲೋ ಮಾಡಿ. ಇವತ್ತು ರೀಲ್ಸ್ ಮಾಡ್ತೀವಿ, ರೀಲ್ಸ್ ನೋಡಿ. ಬೈ ಬೈ. ಆಮೇಲೆ ಡ್ರೆಸ್ ಹೇಗಿದೆ ಅಂತ ಹೇಳಿ. ಹಸ್ಬೆಂಡ್ಗೆ ಇಷ್ಟ ಆಗಿಲ್ವಂತೆ, ಗೊತ್ತಿಲ್ಲ, ಬಟ್ ನನ್ಗೆ ಇಷ್ಟ ಆಯಿತು. ಇದು ಬಂದ್ಬಿಟ್ಟು ಧೋತಿ ತರ ಕ್ಲಾತ್, ಫುಲ್ ಕಾಟನ್. ಇದಕ್ಕೆ ಆಂಕಲ್ಲು ಜಗ್ಗಿನ್ಸ್ ಹಾಕೊಂಡಿದೀನಿ. ಮತ್ತೆ ಶಿವಾಜಿ ಇದು ಜಾತ್ರೆ ಕಲರ್ ಬಟ್ಟೆ ಹಾಕೊಂಡಿದ್ದಾರೆ. ಅಲ್ಲ, ನೋಡಮ್ಮ, ನಮ್ಮ ಮಾಮಂಗೆ ಹಿಂಗೆ ಇದ್ರೇನೆ ಇಷ್ಟ, ನನ್ಗೆ ಸ್ಕೂಲ್ ಬಿಟ್ರೆ ಇಷ್ಟ. ಸರಿ, ಈಗ ಬನ್ನಿ ಹೊರಡೋವಾಗ ಸಿಗ್ತೀನಿ. ಯಾಕಂದ್ರೆ ಇನ್ನೂ ಅವ್ರ ಮನೆಗೆ ಹೋದ್ಮೇಲೆ ವಿಡಿಯೋ ಮಾಡ್ಕೊಳ್ಳೋದಿದೆ ಅಲ್ವಾ. ಈಗಲೇ ನಾನು ಚೆನ್ನಾಗಿ ಎಳೆದ್ಬಿಟ್ರೆ ಅಲ್ಲೋದ್ಮೇಲೆ ವಿಡಿಯೋ ತುಂಬಾ ದೊಡ್ಡದಾಗುತ್ತೆ, ಬೈತಾರೆ. ಯಾಕಷ್ಟು ದೊಡ್ಡ ವಿಡಿಯೋಗಳನ್ನ ಮಾಡ್ತೀಯಾ ಅಂತ. ನೋಡೋರ್ ಪೇಷನ್ಸ್ ಇರುತ್ತೆ. ನನ್ನ ವ್ಯೂವರ್ಸ್ಗೆ ಖಂಡಿತ ಪೇಷನ್ಸ್ ಇರುತ್ತಲ್ವಾ ನಿಮ್ಗೆ ನನ್ನ ವಿಡಿಯೋ ನೋಡ್ಬೇಕು ಅಂದ್ರೆ. ಏನು ಅನ್ಕೊಳಲ್ಲ. ಸರಿ ಬನ್ನಿ, ಸಿಗ್ತೀನಿ ಹೊರಡೋವಾಗ. ಅಮ್ಮ 5:30 ನೆನ್ಪು ಮಾಡಿ ನನಗೆ. ಬರ್ತ್ಡೇ ಪ್ರಿಪರೇಷನ್ ರೆಡಿ ಆಗಿದೆ. ತರಕಾರಿ ಬಿಡಿಸ್ತಾ ಇದ್ದಾರೆ. ನಮ್ಮ ಮಾವ ಬಲೂನ್ ಊದ್ತಾ ಇದ್ದಾರೆ. ನಮ್ಮ ಯಜಮಾನ್ರು ಸುಮ್ಮನೆ ಸೈಲೆಂಟಾಗಿ ಕುತ್ಕೊಂಡವ್ರೆ. ನಿಮ್ಮ ಯಜಮಾನ್ರು ನೋಡಿದ್ರೆ ಒಂಥರ ಖುಷಿ ಅಂತಿರಲ್ಲ, ನೋಡಿ ಸುಮ್ಮನೆ ಕುತ್ಕೊಂಡಿದ್ದಾರೆ, ಏನೂ ಕೆಲಸ ಮಾಡಲ್ಲ. ಅಮಿತ್ ಸುಮ್ಮನೆ ಟೈಮ್ ಪಾಸ್ ಮಾಡ್ತಾವನೆ. ನಾನು ನೋಡಿ ಸುಮ್ಮನೆ ವಿಡಿಯೋ ಮಾಡ್ತಾ ಇದ್ದೀನಿ. ಆಮೇಲೆ ಇನ್ನೊಂದು, ಅಮಿತ್ ಬಾಪ ಏನ್ ಮಾಡಿದೆ ನೋಡ್ಸ್ ಬಾ. ನಮ್ಮತ್ತೆ ಕರೆದ್ರು, ರೆಸ್ಪೆಕ್ಟು. ನಮ್ಮ ಅಮಿತ್ ಏನೋ ಮಾಡಿದಾನೆ, ನೋಡಿಸ್ತೀನಿ. ಸೂಪರ್. ಇದು ಮೂಷಕ, ವಾವ್. ವಾಹನ, ಮತ್ತಿದೆ ನೋಡಿ ಎಷ್ಟು ಚೆನ್ನಾಗಿ ಮಾಡಿದಾನೆ ಅಮಿತ್. ಅವ್ನ ಟ್ಯಾಲೆಂಟ್ ಸಖತ್ತಾಗಿದೆ. ಮತ್ತೆ ತಿರ್ಗಾ ಗೋಲ್ಡ್ ಕಲರ್ ಮಾಡಿದೆ. ಸೂಪರ್. ಸಹನಾ ಟ್ಯಾಲೆಂಟು ಡ್ಯಾನ್ಸ್ ಆಡೋದು. ಇವತ್ತು ಆಡಿಸ್ತೀನಿ. ಆಡ್ತೀಯಮ್ಮ? ಡ್ಯಾನ್ಸ್ ಆಡ್ತಾಳೆ, ಎಂಜಾಯ್ ಮಾಡಿ. ಹಾಂ, ಬಾಯ್ ಬಾಯ್. ಬಲೂನ್ ಊದ್ಕೊಡು ನೀನು ಸ್ವಲ್ಪ. ನಿಮ್ಮ ಅಣ್ಣನ ಬಟ್ಟೆ ತೊಗೊಂಬಂದಿದೆ ಅನ್ಸುತ್ತಲ್ಲ ನೀನು. ಮೋಸ್ಟ್ಲಿ ಅಲ್ಲೇ ಇಟ್ಕೊಂಡು ಕೊಟ್ಟು ಕಳಿಸಿದ್ನ. ಅಮಿತ್ ಇಂದ್ರಲ್ಲಿ ಯೂಸ್ ಮಾಡಿದೆ ತಾನೆ ನೀನು? ಮತ್ತೆ ಯೂಸ್ ಅಮಿತ್ ಇವಂದೆ. ಆಗ ನಮ್ಮ ಮನೇಲೆ ಇರ್ಬೋದ ಏನೋ. ಚಿಕ್ಕ ಚಿಕ್ಕದಾಗಿ ಹಾಕಿಸ್ತಾ ಇದ್ದೀರಾ?
ನಾನೇ ದೊಡ್ಡದಾಗಿ ಹೋಗ್ತಾ ಇರೋದು. ನಾನು ಹೋಗಿದ್ದು. ನಾನು ಇವಾಗ ಹೋಗ್ತಾ ಭಯ ಆಗುತ್ತೆ ಹೊಡೆದೋಗ್ಬಿಡುತ್ತೆ. ಊದೆ ನಾವು ಬಟ್ಟಲ್ಬಿಡ್ತದ ಆಮೇಲೆ ನೋಡ ಚಿಕ್ಕದು. ಇವಾಗ ಐಸ್ ಕ್ರೀಮ್ ಬಂದಿದ್ದಾರೆ ನೋಡ್ಕೊಳ್ಳಿ. ಹರೀಶ್ ಥ್ಯಾಂಕ್ ಯು ಅಂಕಲ್. ಹೆಸರು ಹೇಳಿದ್ದಕ್ಕೆ. ನಾಗಲಕ್ಷ್ಮಿ ನಿನ್ನ ಹೆಸರು ನೋಡಿ ಕೇಳಿಲ್ಲ ಅಂದ್ರೆ ಹೇಳ್ತಾರೆ. ನಾಗಲಕ್ಷ್ಮಿ ಐಸ್ ಕ್ರೀಮ್. ನಾನೇ ಮಾಡಿದ್ದು, ನಾನೇ ಬೆಳೆಸಿದ್ದು. ಈಗ ಅಡುಗೆ ಎಲ್ಲ ಮಾಡಿಟ್ಟಿದ್ದಾಳೆ. ನಾನು ನೋಡೇ ಇಲ್ಲ, ಯಾಕಂದರೆ ನಾನು ಲೈವಲ್ಲಿದ್ದೆ. ಆದ್ದರಿಂದ ನಾನು ವಿಡಿಯೋ ಎಲ್ಲ ಅವಳು ಏನೇನು ಮಾಡಿದ್ಲು ಅಂತ ನೋಡೇ ಇಲ್ಲ. ಬಟ್ ಹೇಳಿದ್ಲು ಏನಿಲ್ಲ, ಅನ್ನ ರಸಮ್ ಮಾಡಿದ್ದಾಳೆ, ಪಾಯಸ ಮಾಡಿದ್ದಾಳೆ, ಹಾಗೆ ವೆಜ್ ಪಲಾವ್. ಅತ್ತೆ, ನನ್ನ ನಾದಿನಿ, ನಮ್ಮ ಮಾವ 3 ಜನನೂ ಸೇರಿ ಮಾಡಿರೋದು. ಎಲ್ಲ ಕಟ್ ಮಾಡ್ಕೊಟ್ಟಿರೋದು ಅತ್ತೆ, ರೆಡಿ ಮಾಡಿ ಕೊಟ್ಟಿರೋದು ನನ್ನ ನಾದಿನಿ, ಸೊ ಪ್ರಿಪೇರ್ ಮಾಡಿರೋದು ನಮ್ಮ ಮಾವ. ಸೊ ಮಾಡಿದ್ದಾರೆ. ನೆಕ್ಸ್ಟ್ ಲಾಸ್ಟಲ್ಲಿ ಊಟ ಮಾಡೋವಾಗ ಏನೇನಂತ ನೋಡಿಸ್ತೀನಿ. ಇವಾಗ ಕೇಕ್ ಬರೋಕ್ಕೆ ಮುಂಚೆ ಕೇಕ್ ಮೇಲ್ಗಡೆ ಫ್ರಿಜ್ಜಲ್ಲಿ ಇಟ್ಟಿದ್ದೀವಿ. ಸಹನಾಗೆ ಫೋಟೋಸ್ ಎಲ್ಲ ಹೊಡೆದ್ಬಿಡೋಣ ಅಂದ್ಬಿಟ್ಟು ಫೋಟೋ ಶೂಟ್ ಮಾಡ್ತಿದ್ದಾರೆ. ನಾನು ಒಂದು ಕಡೆ ವೀಡಿಯೋ ಮಾಡ್ತಾಯಿದ್ದೀನಿ, ಅವ್ರ ಮಾಮ ಒಂದು ಕಡೆ ಫೋಟೋ ಹೊಡಿತಾ ಇದೆ, ಆಮೇಲೆ ಅವ್ರ ಪಪ್ಪ ಒಂದು ಕಡೆ ಫೋಟೋ ಹೊಡಿತಿದ್ದಾರೆ. ಡ್ರೆಸ್ ಹೇಗಿದೆ, ಚೆನ್ನಾಗಿದೆಯಾ? ಆ್ಯಕ್ಚುಲಿ ಇದನ್ನು ಆನ್ಲೈನಲ್ಲಿ ಬುಕ್ ಮಾಡಿದ್ದು, ಮೀಶೋಲಿ ಅನಿಸುತ್ತೆ. ಅಕಸ್ಮಾತ್ ನಿಮ್ಗೆ ಇಷ್ಟ ಆದರೆ ನನಗೆ ಯಾರಿಗಾದ್ರೂ ಬೇಕು ಅಂದರೆ ಕಮೆಂಟ್ ಮಾಡಿ, ನಾನು ಬೇಕಾದ್ರೆ ಅವ್ರ ಅಮ್ಮನ ಕೇಳ್ಬಿಟ್ಟು ಕೋಡ್ನ ನಾನು ಕಮೆಂಟ್ ಸೆಕ್ಷನಲ್ಲಿ ಹಾಕ್ತೀನಿ. ಇದು ಸ್ಟಿಚ್ ಮಾಡ್ಕೋಬೇಕು, ಸೆಮಿ ಸ್ಟಿಚ್ಡು ಬ್ಲೌಸು, ಹಾಗೆ ಲಂಗ ಆಲ್ಮೋಸ್ಟ್ ಕರೆಕ್ಟಾಗಿರುತ್ತೆ, ಸೈಡ್ ಸ್ಟಿಚ್ ಮಾಡ್ಕೋಬೇಕು ಅಷ್ಟೇ. ಇನ್ನೆಲ್ಲ ಆಲ್ಮೋಸ್ಟು ರೆಡಿಯಾಗಿದೆ. ಇವಾಗ ಕೇಕ್ ತೊಗೊಬಂದಿದ್ದಾರೆ. ಹೇಗಿದೆ ಏನು ಅಂತ ನೋಡಿಸ್ತೀನಿ, ವೆಯ್ಟ್ ಮಾಡ್ತಾಯಿರಿ. ಇದನ್ನ ಊಟ ಮಾಡುವಂತೆ. ಥ್ಯಾಂಕ್ ಯು ತಾತ. ಇದು ಬರಲ್ಲ ಇದು. ಅಯ್ಯೋ, ಬರ್ತದಲ್ಲ. ನಿನ್ ತಾತ ಎಕ್ಸ್ಪ್ರೆಷನ್ ಕೊಟ್ಟಿಲ್ಲ. ಅಷ್ಟೇ, ಹಂಗೆ ಮಾಡು. ತಾತ ಎಕ್ಸ್ಪ್ರೆಷನ್ ಕೊಡಲ್ಲ, ಮನ್ಸಲ್ಲಿ ಐತೆ ಮನ್ಸಲ್ಲಿ. ಅಯ್ಯೋ, ಅದು ದುಪ್ಪಟ ಬಂದ್ಬಿಟ್ಟು ಮ್ಯಾಚ್ ಆಗ್ತಾ ಇಲ್ಲ ಅಂತ ವೈಟ್ ಕಲರ್ ಹಾಕ್ತಾ ಇದೀವಿ. ವೈಟ್ ಪಂಚೆ ಅದು. ಕರ್ಕೊಂಬ ಹೋಗು ಅಜ್ಜಿನ, ಮೆತ್ತಗೆ ಹೋಗು, ಹತ್ತತ್ರ ಇಟ್ಬಿಡು. ಹಿಂಗೆ ಇರ್ಬೇಕು. ಹೌದಾ? ಅಲ್ಲ, ಇದನ್ನ ಒಂಚೂರು ಹೆಸರು ಹಿಂಗೆ ಹತ್ತ ತಗೋಬಂದು ಸ್ವಲ್ಪ. ಡಿಸೈನ್ ಅದು ಹಂಗೆ ಎತ್ತದ ಅನ್ಸುತ್ತೆ. ಎತ್ತು ಹೌದಾ? ಮ್ಯಾಕ್ ಎತ್ತದ ಹಂಗೆ ಅಡ್ಡ ಬಂದ್ಬಿಡು. ಹಂಗೆ ಎತ್ತದ್ರೆ ಇಲ್ಲ, ಬಿದ್ದಿಲ್ಲ, ಚೆನ್ನಾಗಿದೆ. ಅದು ಸ್ಟೆಪ್ಸ್ಗಳು ಬೀಳದೆ ಇರ್ಲಿ ಅಂತ ಅದ್ರ ಹಾಕಿರೋದು ಅನ್ಸುತ್ತೆ ಪ್ಯಾಕು. ತೆಗಿವಾಗ ಇದು ಸೆಂಟ್ರಲ್ ಇಟ್ಟು ನೋಡೋಣ. ಅಲ್ಲಿಂದ ತಾಪೆ ಗೊತ್ತಿರೋದು ಫೋಟೋಸ್ ಎಲ್ಲ ವಿಡಿಯೋ ಸೂಪರ್ ಸೂಪರ್. ಹಂಗೆ ಕಡೆ ನೋಡ್ತಾ ಇದ್ದಾರೆ. ಅಲ್ಲಿ ನೋಡು ಪಪ್ಪ ಕಡೆ.
ಇನ್ನೊಂದು ಆಟ ಮನುಷ್ಯ ನಿತ್ಯ ಇವಾಗ ಸರಿ ಆಯ್ತು ಯಾಕೆ ಸ್ವಲ್ಪ ತಂದೆ ಬಾಮು ಟೈಮ್ ಆಗುತ್ತೆ ಬಾಮು ಯಾಕಪ್ಪ ಯಾರು ಬರ್ಬೇಕು ಬರೀ 3 ಜನ ಯಾರು ಮೂರೇ ಬರ್ತಾರ ಏನಿಲ್ಲ ಬಿಡು ಬಂದ ಫೋಟೋ ನಿತ್ಯ ಮನುಷ್ಯ ಫೈನಲಿ ಇವಾಗ ಕೇಕ್ ಕಟ್ ಮಾಡ್ತಿದ್ದಾಳೆ. ಅಂದರೆ ಅವಳ ಫ್ರೆಂಡ್ಸ್ ಎಲ್ಲ ಬರೋವರೆಗೂ ನಾನು ಮಾಡೋದೇ ಇಲ್ಲ ಅಂತ ಹೇಳ್ತಾ ಇದ್ಲು. ಕೊನೆಗೆಲ್ಲ ಫ್ರೆಂಡ್ಸು ಬಂದರು. ಇವಾಗ ಕೇಕ್ ಕಟ್ ಮಾಡ್ತಿದ್ದಾಳೆ. ಎಲ್ಲರೂ ವಿಶ್ ಮಾಡ್ತಾ ಇದ್ದೀವಿ ಹ್ಯಾಪಿ ಬರ್ಡೇ ಟು ಯು ಅಂತ. ಬಟ್ ಏನಂದರೆ ನಾವು ಎಷ್ಟೇ ವಿಶ್ ಮಾಡಿದ್ರು ಕೂಡ ಅವಳ ಬರ್ತ್ಡೇ ದಿನ ಹ್ಯಾಪಿ ಬರ್ಡೇ ಸಾಂಗ್ ಹಾಕಿದ್ರೆ ಚೆನ್ನಾಗಿರುತ್ತಲ್ವ ಅಂದ್ಬಿಟ್ಟು ನಾವು ಹ್ಯಾಪಿ ಬರ್ಡೇ ಸಾಂಗ್ ಹಾಕಿದ್ದೀವಿ. ಅದರಿಂದ ಮ್ಯೂಟ್ ಮಾಡಿದ್ದೀನಿ. ಹಾಗಂತ ನೀವು ಇಲ್ಲ ಅನ್ಮ್ಯೂಟ್ ಮಾಡಬೇಕಾಗಿತ್ತು ಅಂತ ಹೇಳಬೇಡಿ. ಎಷ್ಟೊಂದು ಆಲ್ಮೋಸ್ಟ್ ನ್ಯಾಚುರಲಾಗಿ ಮಾಡಿದ್ದೀನಿ. ಇದ್ರಲ್ಲಿ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ ಅಷ್ಟೇ. ನೋಡಿ ಎಂಜಾಯ್ ಮಾಡಿ ಸಹನಾ ಬರ್ತಡೇನ. ಹೋಗ್ರಿ ಅಮ್ಮ ಇಲ್ಲಿ ಇರೋ ಒಂದು ನಿಮಿಷ ನಿಂತ್ಕೊಳ್ಳೋ. ಹಗ್ ಹಾ ನಗು ಸಹನಾ. ಕೊಡು ಕೊಡ ಅಯ್ಯ. ಹಂಗಲ್ಲ ಇಲ್ಲಿ ಕೊಡ್ಬೇಕು ಹಾ ಇಲ್ಲಿ ನೋಡಿ. ಹಾ ಇಲ್ಲಿ ನೋಡ್ರಿ ಇಲ್ಲಿ ಅಮ್ಮ ಇಲ್ಲಿ ನೋಡಿ. ಸುಸ್ತಾಗ್ಬಿಟ್ಟಿದ್ದಾರೆ ದೊಡ್ಡಮ್ಮ ಹಾಗೆ ಅವ್ರು ದೊಡ್ಡಪ್ಪ ಸಹನಾ ದೊಡ್ಡಮ್ಮ ಅವಾಗಲೇ ಡ್ರೆಸ್ ನೋಡ್ಸೋದ್ಲು ಗೊತ್ತಲ್ಲ ಇವಲ್ಲಿ ಅದು ಇವರೇ ಕೊಡ್ಸಿದ್ದು. ನಿಂತ್ಕೊಳ್ರಿ ಹಂಗೆ. ಹಾ ಅವಳ ತಂಗಿ ಒಬ್ಳು ಮಿಸ್ ಆಗ್ಬಿಟ್ಟಿದ್ದಾಳೆ. ನೀನು ಮಿಕ್ಸ್ತಾ ಇರೋದು ನೀನು ಶೈನಿಂಗ್ ಜಾತ್ರೆ ತರ ಮಿಕ್ಸ್ತಾ ಇರೋದು. ಹಾ ನೀವು ಹಂಗೆ ಲೈಟ್ ಆಫ್ ಮಾಡ್ಬಿಡು. ಏಕೆ ನೋಡು ಇಬ್ರು ಮ್ಯಾಚಿಂಗ್ ಹಾಕೊಂಡ್ಬಿಟ್ಟವ್ರೆ. ಅಮ್ಮ ಇಲ್ಲಿ ಹೋಗಪ್ಪ. ಅದು ಬಳಿಯಕ್ಕೂ ಆಗಲ್ಲ ಬಿಡು. ಹಾ ಇಲ್ಲಿ ನೋಡಿ. ಇಲ್ಲ ನೋಡ್ರಿ ನಿಂತ್ಕೊಳ್ರಿ ಹಂಗೆ 3 ಜನ. ಇಲ್ಲ ಸರಿಯಾಗಿ ವಿಡಿಯೋ ಮಾಡು ಆಮೇಲೆ ಮತ್ತೆ ಅಷ್ಟೇ ನನ್ನ ಕರೆಕ್ಟಾಗಿ ಐತಲ್ಲ. ಇಲ್ಲಿ ನೋಡಿ ಸಂಗೀತ ಇಲ್ಲಿ ನೋಡಿ. ಇಲ್ಲ ನೋಡಿ ಸುಸ್ ಆಯ್ತಲ್ವಾ ತಗೋ ಎಲ್ಲಾರ್ದು ಫಸ್ಟ್ ಫೋಟೋ ಹೊಡ್ಕೊಬಿಡ್ರಿ ಆಮೇಲೆ ಇದು ನಿಂತಾರೋ ಪಿಟಿ ಫಸ್ಟ್ ಐಟ್ ಪ್ರಕಾರ ನಿಲ್ಲಿಸ್ತಾರ ಅದು. ನೋಡ್ರಿ ಎಲ್ಲ ಹತ್ರ ಬನ್ನಿ ಇಲ್ಲಿ ಪರವಾಗಿಲ್ಲ. ಇಲ್ಲಿ ನೋಡ್ರಿ ಎಲ್ಲರೂ. ಅಮಿತ್ ನೀನು ಗೋ ಗೋ. ಇವನೊಬ್ಬ ಇಲ್ಲ. ಅಮ್ಮ ನೀ ಮುಂದೆ ಬಾ ಇನ್ಸಪ್ಪ. ನೀನ್ ಮುಂದೆ ಕದಂಗ್ ಬಾ. ಹಾ ಬೇರೆಲ್ಲ ಕರೆಕ್ಟಾಗಿ ಇಡ್ಕೋ. ಸ್ಮೈಲ್ ಸ್ಟಡಿ ಅಮಿತ ನಿನ್ಗೆ ನನಗೆ
ನಾಟು ನಾಟು ನಾಟು. ಇವಾಗ ನಮ್ಮ ಸಹನ ಡ್ಯಾನ್ಸ್ ಮಾಡ್ತಾಳಂತೆ, ನೋಡಿ ಎಂಜಾಯ್ ಮಾಡಿ. ಬಟ್ ಸಾಂಗ್ ಹಾಕಕ್ಕಾಗಲ್ಲ, ಮ್ಯೂಸಿಕ್ ಹಾಕ್ತೀನಿ. ಹೇಳ್ದಲ್ಲ ಸ್ಟೆಪ್ಪು ಸ್ಟೆಪ್ಪು ಸಾರಾ ಸೂಪರ್. ಖುಷಿಗೆ ಸರಿ. ಸಾರಿ, ಏನ್ ಅನ್ಕೋಬಿಡಿ, ಎಲ್ಲಾನು ಇಲ್ಲಿ ಮುಂದೆ ಇಡ್ತಾ ಇದೀವಿ ಅಂತ ಪದೇ ಪದೇ ಬಡ್ಸಕ್ಕಾಗಲ್ಲ. ಒಂದೇ ಸಲ ಒಟ್ಟಿಗೆ ಕುತ್ಕೊಂಡು ಊಟ ಮಾಡೋಣ ಅಂತ ತಂದಿಡ್ತಾ ಇದೀವಿ. ಏನೇನ್ ಮಾಡಿದಾಳೆ ಅಂತ ನೋಡಿಸ್ತೀನಿ. ಪುಲಾವು, ಮೊಸರು ಬಜ್ಜಿ. ಪುಲಾವ್ ಅಲ್ಲ ಕಣ, ಪಲಾವು. ಪಲಾವ್ ಎರಡು ಒಂದೇನೆ, ಅದಕ್ಕೆ ಸ್ಪೆಸಿಫಿಕ್ ನೇಮ್ ಅಂತ ಇರಲ್ಲ. ಪಲಾವು ಇದೇನ್ ಕಲರ್ ಇಲ್ಲ, ಸಾರು, ರಸ ಎಲ್ಲ ಒಂದೇ. ನೋಡಿ, ಇದು ಕೂಡ ನಮ್ಮ ನಾದ್ನಿಯವರೇ ಮಾಡಿರೋದು ಅಂತ ಹೇಳಲ್ಲ, ಹೊರಗಡೆ ತರಿಸಿರೋದು. ಗೋಬಿ ಮಂಚೂರಿ, ಅದು ಗೋಬಿ ಮಂಚೂರಿ. ಪಾನಿಪುರಿ ಮಾಡ್ಬೇಕು. ಪಾಯಸ, ಮೊಸರು ಬಜ್ಜಿ, ಗೋಬಿ, ಪಲಾವು ಎಲ್ಲ ಮೋ ಅನ್ನಕ್ಕೆ ವೈಟ್ ರೈಸ್. ಫಸ್ಟ್ ನನಗೆ ಬಡಿಸ್ಬಿಡು. ಓಕೆ, ಬರ್ತಡೇ ಎಲ್ಲ ಮುಗೀತು. ಇವಾಗ ನೆಕ್ಸ್ಟ್ ಡಿನ್ನರ್ ಟೈಮು. ಡಿನ್ನರ್ಗೆಲ್ಲ ಜಾಸ್ತಿ ಏನೂ ಮಾಡಿಲ್ಲ, ಯಾಕಂದರೆ ನಾವು ಜಾಸ್ತಿ ಡಿಶಸ್ ಮಾಡಿಬಿಟ್ರೆ ಊಟ ಮಾಡೋಕ್ಕಾಗಲ್ಲ, ಪ್ಲಸ್ ಅವಳು ಕಷ್ಟ ಆಗುತ್ತೆ ಅಂತಲೇ ಬೇಡ ಅಂದ್ಬಿಟ್ಟು ತುಂಬ ಸಿಂಪಲ್ಲಾಗಿ ಮಾಡಿದ್ಲು. ಸೊ ಗೋಬಿ ಮಂಚೂರಿ ಹೊರಗಡೆನೇ ತರಿಸಿದ್ವಿ. ಬಜ್ಜಿ ತರಿಸ್ಬೇಕು ಅಂತ ಪ್ಲ್ಯಾನ್ ಮಾಡಿದ್ವಿ. ಸಂಡೇ ಅಂತನೋ ಇಲ್ಲ, ಅವ್ರಿಗೆ ಹುಷಾರಿಲ್ಲ ಅಂತ ಏನೋ ನಮ್ಮ ಮಾವ ಹೇಳಿದ್ರು, ಅದರಿಂದ ಬಜ್ಜಿ ಒಂದು ಕ್ಯಾನ್ಸಲ್ ಆಯ್ತು ಅಷ್ಟೇ. ಇವಾಗ ಏನೇನು ಮಾಡಿದ್ದಾಳೆ ಅಂತ ನಮ್ಮ ಹಸ್ಬೆಂಡ್ಗೆ ಬಡಿಸ್ತಾ ಇದ್ದೀನಿ ನಾನೇ, ನೋಡಿಸ್ತಾ ಇದ್ದೀನಿ ನೋಡಿ. ಫಸ್ಟು ಪಾಯಸ, ಆಮೇಲೆ ವೆಜ್ ಪಲಾವ್, ಆಮೇಲೆ ಮೊಸರು ಬಜ್ಜಿ. ಅನ್ನ ರಸಮ್ ಒಂದೇ ಸಲ ಹಾಕೋಣ ಅಂದ್ಕೊಂಡೆ, ಇಲ್ಲ ಆಮೇಲೆ ಹಾಕು ಪರವಾಗಿಲ್ಲ ಅಂದರು. ವೈಟ್ ರೈಸ್ ಮತ್ತು ಟೊಮೆಟೊ ರಸಮ್ಮು. ಆಮೇಲೆ ಇನ್ನೇನು ಗೋಬಿ ಮಂಚೂರಿ. ಹಪ್ಳ ಹಾಕ್ತೀನಿ ಅಂದ್ಲು, ಬೇಡ ಅಂದ್ವಿ. ಇಟ್ಸ್ ಓಕೆ, ಬಿಸಿ ಬಿಸಿ ಇತ್ತು. ನಾವೆಲ್ಲ ಪಲಾವ್ ಪ್ರಿಯರು, ಅದರಿಂದ ನಮಗೇನು ಹಪ್ಳ ಎಲ್ಲ ಬೇಡ ಅನ್ನಿಸ್ತು. ಅದರಿಂದ ಇಷ್ಟೇ ಇವತ್ತಿನ ಅಡುಗೆ ಸ್ಪೆಷಲ್ಲು. ಹೇಗಿತ್ತು ಬರ್ತಡೇ, ನೀವೆಲ್ಲ ನೋಡಿ ಎಂಜಾಯ್ ಮಾಡಿದ್ರಿ ಅನ್ಕೋತೀನಿ. ಸೊ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಖಂಡಿತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್. ಈ ವಿಡಿಯೋಗಾದರೂ ಸಪೋರ್ಟ್ ಮಾಡಿ. ಈ ವಿಡಿಯೋನ ಯಾರು ನೋಡಿದ್ದೀರಾ, ಇದಕ್ಕೆ ಹಿಂದಿನ ವಿಡಿಯೋದಲ್ಲಿ ಚಿಕ್ಕದೊಂದು ವಿಡಿಯೋ ಹಾಕಿದ್ದೆ, ಆ ವಿಡಿಯೋ ಕೂಡ ನೋಡಿ ಸಪೋರ್ಟ್ ಮಾಡಿ. ನೆಕ್ಸ್ಟು ಏನೋ ತೊಗೋಬೇಕು ಅಂತಿದ್ದೀವಿ ನಮ್ಮ ಮನೆಗೆ, ಏನು ತೊಗೊಳ್ತಿದ್ದೀವಿ ಅಂತ ನೆಕ್ಸ್ಟ್ ವಿಡಿಯೋಲಿ ಹಾಕ್ತೀನಿ, ಮಿಸ್ ಮಾಡ್ದಿರ ನೋಡಿ. ಬಾಯ್ ಬಾಯ್.